ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 33ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಕಾರು ನಿರ್ದಿಷ್ಟ ದೂರವನ್ನ ಗಂಟೆಗೆ 60 ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿ ನಿರ್ದಿಷ್ಟ ಸ್ಥಳವನ್ನ ತಲುಪಲು 2 ಗಂಟೆಗಳನ್ನ ತೆಗೆದುಕೊಳ್ಳೋದು. ಸೊ ಗಂಟೆಗೆ 80 ಕಿಲೋಮೀಟರ್ ಜವದೊಂದಿಗೆ ಪ್ರಯಾಣಿಸಿದಾಗ ಅದು ತಲುಪಲು ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತೆ? ಸೊ ಈ ಸಮಸ್ಯೆಯನ್ನ ಗಮನಿಸಿದ್ರೆ, ಸೊ ಇದು ವಿಲೋಮ ಅನುಪಾತಕ್ಕೆ ಸಂಬಂಧಿಸಿದಂತು. ಅಂದ್ರೆ ಏನಾಯ್ತು, ವೇಗ ಹೆಚ್ಚಾದಂತೆ ಗುರಿಯನ್ನ ತಲುಪಲು ತೆಗೆದುಕೊಳ್ಳುವ ಸಮಯ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಇಲ್ಲಿ ಮೊದಲನೆಯ ವೇಗ ಏನಿದೆ 60 ಕಿಲೋಮೀಟರ್ಗೆ, ಸೊ ಮೊದಲನೇ ಸಮಯ ಏನಿದೆ 2 ಗಂಟೆ ಇದೆ. ಸೊ ಎರಡನೆಯ ವೇಗ ಎಷ್ಟು, 80 ಕಿಲೋಮೀಟರ್ ಪರ್ ಗಂಟೆ ಆಯ್ತು ಅಂದ್ರೆ, ಸೊ ಎರಡನೆಯ ಸಮಯವನ್ನ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಒಂದೇ ದೂರವನ್ನ ಕ್ರಮಿಸುವಾಗ ವೇಗ ಮತ್ತು ಸಮಯದ ಗುಣಲಬ್ಧಗಳು ಸ್ಥಿರವಾಗಿರುತ್ತೆ. ಸೊ ಇಲ್ಲಿ ಸೂತ್ರ ಏನಾಗುತ್ತೆ, S1 ಇಂಟು T1 ಈಸ್ ಈಕ್ವಲ್ ಟು S2 ಇಂಟು T2. ಸೊ ಇಲ್ಲಿ 60 ಗುಣಿಸು T1 ಎಷ್ಟು 2 ಗಂಟೆ ಈಸ್ ಈಕ್ವಲ್ ಟು 80 ಗುಣಿಸು ಎಕ್ಸ್. ಸೊ ಈಗ ನಾವು ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಎಕ್ಸ್ ಈಸ್ ಈಕ್ವಲ್ ಟು 60 ಗುಣಿಸು 2 ಡಿವೈಡೆಡ್ ಬೈ 80. ಸೊ 80 ಜೊತೆ ಇರೋದನ್ನ ನಾವು ಲೆಫ್ಟ್ ಸೈಡ್ ತಗೊಂಡಿದ್ದೇವೆ. ಓಕೆ, ಸೊ ಏನಾಗುತ್ತೆ, ಇದು ಗುಣಾಕಾರ ಇರೋದು ಬೇರೆ ಕಡೆ ಲೆಫ್ಟ್ ಇಂದ ರೈಟ್ ಅಥವಾ ರೈಟ್ ಇಂದ ಲೆಫ್ಟ್ ಕಡೆ ಹೋದಾಗ ಭಾಗಾಕಾರ ಆಗುತ್ತೆ ಅಲ್ವಾ. ಸೊ 0 ಕ್ಯಾನ್ಸಲ್ ಆಗುತ್ತೆ. ಸೊ 2 1 2 2 4 8. ಸೊ 2 2 4 2 3 6. ಸೊ ಅಂದ್ರೆ ಏನಾಯ್ತು 3/2 ಬರುತ್ತೆ. ಸೊ ಇದನ್ನ ಇನ್ನಷ್ಟು ಸಿಂಪ್ಲಿಫೈ ಮಾಡಿದ್ರೆ 1.5 ಅವರ್ ಆಗತ್ತೆ. ಓಕೆ, ಅಂದ್ರೆ ಏನಾಯ್ತು, ಸೊ ಕಾರು ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದ್ರೆ ಅದಕ್ಕೆ ಅಂದ್ರೆ ಅದೇ ಸ್ಥಳವನ್ನ ತಲುಪಲಿಕ್ಕೆ 1.5 ಗಂಟೆಗಳನ್ನ ತೆಗೆದುಕೊಳ್ಳುತ್ತೆ. ಸೊ ಅಥವಾ 1 ಗಂಟೆ 30 ನಿಮಿಷ ಅಂತ ಹೇಳ್ಬೋದು. ಓಕೆ, ಅದೇ 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಯ್ತು ಅಂದ್ರೆ 2 ಗಂಟೆ ಬೇಕಾಗತ್ತೆ. 80 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಯ್ತು, 80 ಕಿಲೋಮೀಟರ್ ಪರ್ ಅವರ್ ಹೋಯ್ತು ಅಂದ್ರೆ 1.5 ಗಂಟೆಲೆ ಸೊ ಅದು ಹೋಗಿ ಮುಟ್ಟತ್ತೆ. ಓಕೆ, ಥ್ಯಾಂಕ್ ಯು.